ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು 12 ಜುಲೈ 2017. ಇವತ್ತಿನ ಪ್ರಚಲಿತ ಘಟನೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಏನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಅಂದರೆ 8, 9, 10, 11 ನಾನು ಔಟ್ ಆಫ್ ಸ್ಟೇಷನ್ ಇದ್ದೀನಿ. ಹಾಗಾಗಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಆ 4 ದಿವಸ ವಿಡಿಯೋ ಕೆಲವೇ ದಿವಸಗಳಲ್ಲಿ ಅಂದರೆ ನಾಳೆ ಅಥವಾ ನಾಡಿದ್ದು ಇನ್ನು 2 ದಿವಸಗಳಲ್ಲಿ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಯಾವಾಗಂತ ಹೇಳೋಕ್ಕಾಗಲ್ಲ. ಅದೇ ರೀತಿ PIB ನ್ಯೂಸನ್ನು ನಾವು ಸಪ್ರೇಟಾಗಿ ಡಿಸ್ಕಸ್ ಮಾಡೋಣ. ಇದರಲ್ಲಿ ನಾನು ಇನ್ಕ್ಲೂಡ್ ಮಾಡಿದಾಗ ಟೈಮ್ ಭಾಳ ಹೋಗ್ತಾಯಿದೆ, ವಿಡಿಯೋ ಲೆಂತ್ ಭಾಳ ಆಗ್ತದೆ. ಹಾಗಾಗಿ ಅದನ್ನು ತಡೆದಗೋಸ್ಕರ ನಾವು ಏನು ಮಾಡೋಣ, ಸಪ್ರೇಟಾಗಿ PIB ನ್ಯೂಸನ್ನು ನೋಡೋಣ. ಓಕೆ, ಸೊ ಇವತ್ತು 12 ಜುಲೈ 2017 ಇವತ್ತಿನ ಪ್ರಚಲಿತಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಮಂಗಳೂರಿನಲ್ಲಿ ಕರ್ನಾಟಕದ ಮೊದಲ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಕೇಂದ್ರ. ಹೊಸದಾಗಿ ಯಾರು ಉದ್ದಿಮೆಯನ್ನ ಸ್ಥಾಪಿಸ್ತಾರೋ ಅವರಿಗೆ ನೆರವಾಗುಗೋಸ್ಕರ ಕೇಂದ್ರ ಸರ್ಕಾರದವರು ಮಂಗಳೂರಿನಲ್ಲಿ ಮೊದಲ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಕೇಂದ್ರವನ್ನ ಸ್ಥಾಪನೆಗೋಸ್ಕರ ಅವರು ರೆಡಿಯಾಗಿದ್ದಾರೆ. ಅದನ್ನ 2 ವರ್ಷಗಳಲ್ಲಿ ಪೂರ್ಣಗೊಳ್ಳಲಿದೆ ಅಂತ ಆ ಒಂದು ಕೇಂದ್ರ. ಈ ಒಂದು ಕೇಂದ್ರವನ್ನ ಇನ್ಕ್ಯುಬೇಷನ್ ಕೇಂದ್ರವನ್ನ ಸಂಸದರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆಯಲ್ಲಿ ಈ ಒಂದು ಕೇಂದ್ರ ಆರಂಭವನ್ನು ಮಾಡುತ್ತೆ. ಇದರಲ್ಲಿ ಈ ಒಂದು ಕೇಂದ್ರದಲ್ಲಿ ಆಧುನಿಕ ಸಂಶೋಧನಾ ಕೇಂದ್ರ, ಲ್ಯಾಬ್ಗಳು ಸೇರಿದಂತೆ ಹಲವಾರು ಸೌಲಭ್ಯಗಳನ್ನ ಈ ಒಂದು ಕೇಂದ್ರದಲ್ಲಿ ದೊರಕಲಿವೆದಂತೆ. ಇದು ದೇಶದ ಮೊದಲ ಸ್ಟಾರ್ಟ್ಅಪ್ ಜಿಲ್ಲೆಯಾಗಿ ಈ ಮಂಗಳೂರು ಮಾರ್ಪಾಟಾಗಲಿದಂತೆ. ನಂತರ ಉಡುಪಿ ಮತ್ತು ಕಾರವಾರ, ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಗೆ ಈ ಇನ್ಕ್ಯುಬೇಷನ್ ಕೇಂದ್ರವನ್ನ ವಿಸ್ತರಿಸಲಾಗುವಂತ ಈ ಒಂದು ಮಾಹಿತಿಯನ್ನ ನಿರ್ಮಲಾ ಸೀತಾರಾಮನ್ ಅವರು ತಿಳಿಸಿದ್ದಾರೆ. ಹಾಗಾಗಿ ಮಂಗಳೂರಿನಲ್ಲಿ ಕರ್ನಾಟಕದ ಮೊಟ್ಟ ಮೊದಲ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಕೇಂದ್ರವನ್ನು ಸ್ಥಾಪಿಸಕ್ಕೆ ರೆಡಿಯಾಗಿದ್ದಾರಂತೆ. ಅದೇ ರೀತಿ ಈ ಇನ್ಕ್ಯುಬೇಷನ್ ಕೇಂದ್ರದಲ್ಲಿ ಸುಮಾರು 100 ಉದ್ದಿಮೆಗಳಿಗೆ ಅವಕಾಶವನ್ನು ಕಲ್ಪಿಸುವುದು, 2 ಆವಿಷ್ಕಾರ ಕೇಂದ್ರಗಳ ಸ್ಥಾಪನೆ, ಕಾಲೇಜುಗಳಲ್ಲಿ 5 ಇನ್ಕ್ಯುಬೇಷನ್ ಕೇಂದ್ರ ಮತ್ತು 20 ರಿಂದ 30 ಶಾಲೆಗಳಲ್ಲಿ ಟಿಂಕರಿಂಗ್ ಲ್ಯಾಬ್ಗಳನ್ನು ಸ್ಥಾಪಿಸಲಾಗುವಂತೆ. ಇದಕ್ಕಿಂತ ಮುಂಚೆ ಅಟಲ್ ಬಿಹಾರಿ ಆವಿಷ್ಕಾರ ಮಿಷನ್ ಮತ್ತು ಅಟಲ್ ಟಿಂಕರಿಂಗ್ ಲ್ಯಾಬೊರೇಟರಿಗಳನ್ನ ಆಲ್ರೆಡಿ ಶಾಲೆಗಳಲ್ಲಿ ತೆರೆಯಲಾಗ್ತದೆ. ಮತ್ತು ನೀತಿ ಆಯೋಗದ ಅಡಿ ವಿವಿಧ ಶಾಲೆಗಳಲ್ಲಿ ಈಗಾಗಲೇ ಇವುಗಳಿಗೆ ಅರ್ಜಿಯನ್ನ ಸಲ್ಲಿಸಿವೆಂತೆ. ಮತ್ತು ಈ ಆವಿಷ್ಕಾರ ಕೇಂದ್ರಗಳು ಏನಿದಾವೆ ಈಗಾಗಲೇ NIT ಸುರತ್ಕಲ್ ಮತ್ತು ನಿಟ್ಟೆಯ ತಾಂತ್ರಿಕ ಮಹಾವಿದ್ಯಾಲಯಗಳಲ್ಲಿ ಸ್ಟಾರ್ಟ್ ಆಗಿದೆಯಂತೆ, ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವಂತೆ. ಗೋಹತ್ಯೆ ನಿಷೇಧ ಕಾನೂನಿಗೆ ಸುಪ್ರೀಂ ಕೋರ್ಟ್ ತಡೆ. ಕೇಂದ್ರ ಸರ್ಕಾರ ಗೋಹತ್ಯೆ ನಿಷೇಧ ಕಾನೂನು ಎಂಬ ಒಂದು ಆದೇಶವನ್ನ ಹೊರಡಿಸಿತ್ತು. ನಂತರ ಈ ಆದೇಶಕ್ಕೆ ಸಂಬಂಧಪಟ್ಟಂತೆ ಮದ್ರಾಸ್ ಹೈಕೋರ್ಟ್ ತಾತ್ಕಾಲಿಕ ತಡೆಯಾಜ್ಞೆಯನ್ನ ನೀಡಿತು. ನಂತರ ಈಗ ಸುಪ್ರೀಂ ಕೋರ್ಟ್ ಈ ಒಂದು ಕಾನೂನನ್ನ ಪರಿಷ್ಕರಿಸಿ ಗೋಹತ್ಯೆ ನಿಷೇಧ ಕಾನೂನಿಗೆ ಸುಪ್ರೀಂ ಕೋರ್ಟ್ ತಡೆಯನ್ನ ನೀಡಿದೆ. ಭಾರತೀಯ ಕ್ರಿಕೆಟ್ ತಂಡದ ತರಬೇತುದಾರರಾಗಿ ರವಿಶಾಸ್ತ್ರಿ ನೇಮಕ. ನಮ್ಮ ಭಾರತೀಯ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ಮಾಜಿ ಕ್ರಿಕೆಟಿಗರಾದ ರವಿಶಾಸ್ತ್ರಿ ಅವರನ್ನ ಆಯ್ಕೆಯನ್ನ ಮಾಡಲಾಗಿದೆ. BCCI ಭಾರತೀಯ ಕ್ರಿಕೆಟ್ ಸಂಸ್ಥೆಯ ವತಿಯಿಂದ ಕೋಚ್ ನೇಮಕ ಮಾಡುವ ಒಂದು ಜವಾಬ್ದಾರಿಯನ್ನ ಹೊತ್ತಿದವರು ಕ್ರಿಕೆಟ್ ಸಲಹಾ ಮಂಡಳಿ. ಕ್ರಿಕೆಟ್ ಸಲಹಾ ಮಂಡಳಿ ರವಿಶಾಸ್ತ್ರಿ ಅವರ ಹೆಸರನ್ನ ಅಂತಿಮವಾಗಿ ಪ್ರಕಟಣೆಯನ್ನ ಮಾಡಿದಂತೆ. ಟೋಟಲ್ ಆಗಿ 10 ಮಂದಿಯ ಅರ್ಜಿಯನ್ನ ಈ ಒಂದು ಸಂದರ್ಶನಕ್ಕೆ ಬಂದಿತ್ತು. ಅದರಲ್ಲಿ 6 ಮಂದಿಯ ಅರ್ಜಿಗಳನ್ನ ಅಂದ್ರೆ 10 ಮಂದಿಯ ಅರ್ಜಿಗಳನ್ನ ಈ ಒಂದು ಕೋಚ್ಗೆ ಅಪ್ಲಿಕೇಶನ್ ಅನ್ನು ಹಾಕಿದ್ರು 10 ಜನ. ಅದರಲ್ಲಿ 6 ಮಂದಿಯ ಅರ್ಜಿಯನ್ನ ಸಂದರ್ಶನಕ್ಕೆ ಅಂತಿಮಗೊಳಿಸಲಾಗಿತ್ತು. ಅದರ ಮೂಲಕ ಈಗ ಆ ಒಂದು 6 ಮಂದಿಯ ಅರ್ಜಿಯ ಸಂದರ್ಶನ ಕೈಗೊಂಡಿದ್ರು. ಅದರಲ್ಲಿ ಅಂತಿಮವಾಗಿ ಮಾಜಿ ಕ್ರಿಕೆಟಿಗರಾದ ರವಿಶಾಸ್ತ್ರಿ ಅವರ ಹೆಸರನ್ನ ಆಯ್ಕೆಯನ್ನ ಮಾಡಲಾಗಿದೆ. ಈ ಕೋಚ್ ಆಯ್ಕೆಯ ಜವಾಬ್ದಾರಿಯ CAC ಸದಸ್ಯರಾದ ಸಚಿನ್ ತೆಂಡೂಲ್ಕರ್ ಮತ್ತು ಸೌರವ್ ಗಂಗೂಲಿ ಹಾಗೂ VVS ಲಕ್ಷ್ಮಣ್ ಅವರು ಇದರಂತೆ. ಅಂದ್ರೆ ಈ ಒಂದು ಕೋಚ್ ಆಯ್ಕೆಗೆ ಮಾಡುವ ಒಂದು CAC ಸದಸ್ಯರೇನಿದ್ದಾರೆ ಇವರು ಸಹಿತ ಈ ಒಂದು ಜವಾಬ್ದಾರಿಯನ್ನ, ಕೋಚ್ ಆಯ್ಕೆಯ ಜವಾಬ್ದಾರಿಯನ್ನ ಹೊಂದ್ಕೊಂಡಿದ್ದಾರಂತೆ. ಅದೇ ರೀತಿ ಈ ರವಿಶಾಸ್ತ್ರಿ ಅವರು ಮುಂದಿನ 2 ವರ್ಷಗಳವರೆಗೆ ಟೀಮ್ ಇಂಡಿಯಾದ ಕೋಚ್ ಆಗಿ ಸೇವೆಯನ್ನ ಸಲ್ಲಿಸ್ತಾರೆ. 2019ರಲ್ಲಿ ವಿಶ್ವಕಪ್ ಟೂರ್ನಿ ನಡೆಯಲಿದೆ, ವಿಶ್ವಕಪ್ ಟೂರ್ನಿ. ಅದರಲ್ಲಿ ರವಿಶಾಸ್ತ್ರಿ ಕೋಚ್ ಅವರ ಸ್ಥಾನ ಮುಂದುವರಿಯಲಿದೆ. ಈ ಹಿಂದೆ ರವಿಶಾಸ್ತ್ರಿ ಅವರು 2014ರಿಂದ 2016ರವರೆಗೆ ಟೀಮ್ ಇಂಡಿಯಾದ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಮತ್ತು ಟೀಮ್ ಇಂಡಿಯಾದ ಸೇವೆ ಮಾಡುವ ಅವಕಾಶ ಇನ್ನೊಂದು ಸತಿ ಬಂದಿದೆ, ಅದು ಭಾರತೀಯ ಕ್ರಿಕೆಟ್ ತಂಡದ ತರಬೇತುದಾರಾಗಿ. ಸೊ ನೆನ್ಪಿಟ್ಕೊಡ್ರಿ, ಭಾರತೀಯ ಕ್ರಿಕೆಟ್ ತಂಡದ ತರಬೇತುದಾರಾಗಿ ಕೋಚ್ ಆಗಿ ನೇಮಕರಾದವರು ರವಿಶಾಸ್ತ್ರಿ ಅವರು. ಇವರು ಇದಕ್ಕಿಂತ ಮುಂಚೆ 2014ರಿಂದ 2016ರವರೆಗೆ ಟೀಮ್ ಇಂಡಿಯಾದ ನಿರ್ದೇಶಕರಾಗಿ ಕೆಲಸವನ್ನ ಮಾಡಿದರೆ, ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರೊಬ್ಬರು ಮಾಜಿ ಕ್ರಿಕೆಟಿಗ. ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ, ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಇದು ಸ್ಥಾಪನೆ ಆಗಿದ್ದು 1928ರಲ್ಲಿ. ಅಂದ್ರೆ ತಮಿಳುನಾಡು ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ ಮುಖಾಂತರ ಒಂದು ಸೊಸೈಟಿ ಆಗಿ
BCCI 1928ರಲ್ಲಿ ಸ್ಥಾಪನೆಯಾಗಿದೆ. ಇದು ಒಂದು ನ್ಯಾಷನಲ್ ಗವರ್ನಿಂಗ್ ಬಾಡಿ ಫಾರ್ ಕ್ರಿಕೆಟ್ಗೋಸ್ಕರ ಇದು ಒಂದು ನ್ಯಾಷನಲ್ ಗವರ್ನಿಂಗ್ ಬಾಡಿಯಾಗಿ ಕೆಲಸವನ್ನ ಮಾಡುತ್ತೆ. ಎಲ್ಲ ರಾಜ್ಯದ ಕ್ರಿಕೆಟ್ ಅಸೋಸಿಯೇಷನ್ ಏನಿದಾವೆ ಆ ಕ್ರಿಕೆಟ್ ಅಸೋಸಿಯೇಷನ್ ಆ ರಾಜ್ಯದ ಒಬ್ಬ ಪ್ರತಿನಿಧಿಯನ್ನ ರಿಪ್ರೆಸೆಂಟೇಟಿವ್ ಅನ್ನ ಅವರು ಸೆಲೆಕ್ಟ್ ಅನ್ನ ಮಾಡ್ತಾರೆ. ನಂತರ ಈ BCCI ಆಫೀಷಿಯಲ್ ಅನ್ನ ಆ ರಿಪ್ರೆಸೆಂಟೇಟಿವ್ ಅನ್ನ ಎಲೆಕ್ಟ್ ಮಾಡ್ತಾರೆ. ಅದು ಫೈನಲ್ ಆಗಿ ಅಂದ್ರೆ ಈ ಒಂದು ಕ್ರಿಕೆಟ್ಗೆ ಒಬ್ಬ ರಿಪ್ರೆಸೆಂಟೇಟಿವ್ ಅನ್ನ ಫೈನಲ್ ಆಗಿ BCCI ಆಫೀಷಿಯಲ್ ಅವರು ಎಲೆಕ್ಟ್ ಮಾಡ್ತಾರೆ. BCCI ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಇದು ಫಾರ್ಮ್ ಆಗಿದ್ದು 1926ರಲ್ಲಿ ಫೌಂಡ್ ಆಗಿದ್ದು, ಇದಕ್ಕೆ ಅಫಿಲಿಯೇಷನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಫಿಷಿಯಲ್ ಅನ್ನ ದೊರೆತಿದ್ದು 1928ರಲ್ಲಿ. ಪ್ರಾದೇಶಿಕ ಅಫಿಲಿಯೇಷನ್ ಅನ್ನ ದೊರೆತಿದ್ದು ಅದು 1983ರಲ್ಲಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಂತ. ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಮಹಾರಾಷ್ಟ್ರದ ವಾಂಖೇಡ್ ಸ್ಟೇಡಿಯಂ ಚರ್ಚ್ ಗೇಟ್ ಅಲ್ಲಿ. ಇದರ ಪ್ರೆಸಿಡೆಂಟ್ CK ಖನ್ನಾ ಅವರು, ಚೀಫ್ ಎಕ್ಸಿಕ್ಯೂಟಿವ್ ರಾಹುಲ್ ಜೌಹರಿ, ವೈಸ್ ಪ್ರೆಸಿಡೆಂಟ್ ರಾಜೀವ್ ಶುಕ್ಲಾ, ಸೆಕ್ರೆಟರಿ ಅಮಿತಾಬ್ ಚೌಧರಿ, ಮೆನ್ಸ್ ಕೋಚ್ ಇವಾಗ ತಾನೇ ಹೇಳಿದೆ ರವಿಶಾಸ್ತ್ರಿ ಅವರು ನೂತನವಾಗಿ ಆಯ್ಕೆಯಾಗಿದ್ದಾರೆ ಕೋಚ್ಗೋಸ್ಕರ ನಮ್ಮ ಭಾರತೀಯ ಕ್ರಿಕೆಟ್ ತಂಡಕ್ಕೆ. ಅವರ ಹೆಸರು ರವಿಶಾಸ್ತ್ರಿ ಮೆನ್ಸ್ ಕೋಚ್. ವುಮೆನ್ಸ್ ಕೋಚ್ ತುಷಾರ್ ಅರ್ಹೋತೆ. ಇಷ್ಟು ಮಾತ್ರ ಇದರ ಬಗ್ಗೆ ನೆನಪಿಟ್ಕೊಡ್ರಿ. ಅದೇ ರೀತಿ ಈ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ BCCI ಏನಿದೆ ಅದರಲ್ಲಿ ಆಡಳಿತವನ್ನ ನಿರ್ವಹಣೆ ಮಾಡೋಕ್ಕೆ, ನಿಯಂತ್ರಣ ಮಾಡೋಕ್ಕೆ, ಯಾಕಂದ್ರೆ ಕೆಲವು ವರ್ಷಗಳ ಹಿಂದೆ ಅಂದ್ರೆ ಈ IPL ಇರ್ಬೋದು ಅಥವಾ ಬೇರೆ ಬೇರೆ ಕಡೆಯಲ್ಲಿ ಸ್ಪಾಟ್ ಫಿಕ್ಸಿಂಗ್ ಏನು ನಡೀತಾ ಇದೆ ಅದರ ಕಂಟ್ರೋಲ್ಗೋಸ್ಕರ, ಕರಪ್ಷನ್ ಅನ್ನ ಕಂಟ್ರೋಲ್ ಕರ್ಬ್ ಮಾಡೋಕ್ಕೋಸ್ಕರ, ಅಡ್ಮಿನಿಸ್ಟ್ರೇಟಿವ್ ನಿಯಂತ್ರಣ ಮಾಡೋಕ್ಕೋಸ್ಕರ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಿದರೆ ಆ ಒಂದು ಕಮಿಟಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕಮಿಟಿ ಆಫ್ ಅಡ್ಮಿನಿಸ್ಟ್ರೇಟರ್ಸ್. ಈ BCCI ಅಲ್ಲಿ ಕರಪ್ಷನ್ಸ್ ಅಲಿಗೇಷನ್ಸ್ ನಡೀತಾ ಇದ್ವು. ಈ IPL ಸ್ಪಾಟ್ ಫಿಕ್ಸಿಂಗ್ ಇರ್ಬೋದು. ನಂತರ ಅನುರಾಗ್ ಠಾಕೂರ್ ಅವರು BCCI ನ ಮುಖ್ಯಸ್ಥರಿದ್ದಾಗ ಅವರು ಏನು ರೂಲ್ಸ್ ಏನು ಇದ್ವು ಅದನ್ನ ಅವರು ಫಾಲೋ ಮಾಡ್ತಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅವರು ಲೋಧಾ ಕಮಿಟಿಯನ್ನ ರಚನೆ ಮಾಡಿದ್ರು, ಅಪಾಯಿಂಟ್ ಅನ್ನ ಮಾಡಿದ್ರು. ಲೋಧಾ ಕಮಿಟಿ ಮೂಲಕ ಕೆಲವು ರಿಫಾರ್ಮ್ಸ್ ಶಿಫಾರಸುಗಳನ್ನ ನೀಡಲಾಗಿತ್ತು, ಶಿಫಾರಸುಗಳನ್ನ ಸಬ್ಮಿಟ್ ಮಾಡಲಾಗಿತ್ತು. ಆ ಶಿಫಾರಸುಗಳನ್ನ ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ಸುಪ್ರೀಂ ಕೋರ್ಟ್ 30 ಜನವರಿ 2017ರಂದು ಈ 4 ಜನ ಮೆಂಬರ್ನ ಒಂದು ಕಮಿಟಿಯನ್ನ ಅವರು ನಾಮಿನೇಟ್ ಮಾಡಿತ್ತು. ಅದರಲ್ಲಿ ವಿನೋದ್ ರಾಯ್, ರಾಮಚಂದ್ರ ಗುಹಾ, ವಿಕ್ರಮ್ ಲಿಬಾಯ್ ಮತ್ತು ದಿಯಾನಾ ಎಲ್ಜಿ ಈ ಒಂದು ಕಮಿಟಿಯ ಮೆಂಬರ್ ಆಗಿ ನೇಮಕರಾಗಿದ್ರು. ಇವರು ಈ ಲೋಧಾ ಕಮಿಟಿ ಏನು ರಿಫಾರ್ಮ್ಸ್ ಇತ್ತು, ಶಿಫಾರಸುಗಳನ್ನ ಏನು ವರದಿ ಮಾಡಿತ್ತು, ಆ ಶಿಫಾರಸುಗಳನ್ನ ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ಇವರು ಕೆಲಸವನ್ನ ಮಾಡ್ತಾರೆ. ಈ ಒಂದು ಕಮಿಟಿಯ ಅಧ್ಯಕ್ಷತೆಯನ್ನ ಹೆಡ್ ಯಾರಂದ್ರೆ ವಿನೋದ್ ರಾಯ್ ಇವರು ex-CAG ಆಗಿದ್ರು. ಸೊ ನೆನಪಿಟ್ಕೊಳ್ರಿ, ಕಮಿಟಿ ಆಫ್ ಅಡ್ಮಿನಿಸ್ಟ್ರೇಷನ್ ನ ಮುಖ್ಯ ಉದ್ದೇಶ ಏನಂದ್ರೆ BCCI ಅಲ್ಲಿರುವ ಅಡ್ಮಿನಿಸ್ಟ್ರೇಷನ್ ಏನಿದೆ, ಆಡಳಿತ ಏನಿದೆ ಅದನ್ನ ನಿಯಂತ್ರಣ ಮಾಡೋದು, ಕರಪ್ಷನ್ ಅನ್ನ ಕಡಿಮೆ ಮಾಡೋಕ್ಕೋಸ್ಕರ ಕೆಲವು ಸುಧಾರಣೆಗಳನ್ನ ತರುವುದು, ಲೋಧಾ ಕಮಿಟಿ ಅವರು ಶಿಫಾರಸು ಮಾಡಿದ ಶಿಫಾರಸುಗಳನ್ನ ಇಂಪ್ಲಿಮೆಂಟ್ ಮಾಡೋದು ಈ ಕಮಿಟಿ ಆಫ್ ಅಡ್ಮಿನಿಸ್ಟ್ರೇಟರ್ ನ ಒಂದು ಮುಖ್ಯ ಉದ್ದೇಶ. ತಮಿಳುನಾಡಿನಲ್ಲಿ ಪ್ರಪ್ರಥಮ ಜೀಕಾ ವೈರಸ್ ಪತ್ತೆ. ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜೀಕಾ ವೈರಸ್ ಪತ್ತೆಯಾಗಿದ್ದು ಗುಜರಾತ್ನಲ್ಲಿ. ಅದರ ಬಳಿಕ ಎರಡನೇ ರಾಜ್ಯ ಎಂಬ ಒಂದು ಹೆಸರಿಗೆ ಹೆಗ್ಗಳಿಕೆಗೆ ಒಂದು ಪಾತ್ರವಾಗಿದ್ದು ತಮಿಳುನಾಡು. ಆ ತಮಿಳುನಾಡಿನಲ್ಲಿ ಈಗ ಪ್ರಪ್ರಥಮವಾಗಿ ಜೀಕಾ ವೈರಸ್ ಪತ್ತೆಯಾಗಿದೆ. ಟೋಟಲ್ ಆಗಿ ನಮ್ಮ ದೇಶದಲ್ಲಿ, ಭಾರತದಲ್ಲಿ ಅಂದ್ರೆ 3 ಮಂದಿಗೆ ಈ ಒಂದು ಜೀಕಾ ವೈರಸ್ ಪತ್ತೆಯಾಗಿದೆ. ಇದು 4ನೇ ಜೀಕಾ ವೈರಸ್ ಪತ್ತೆಯಾಗಿದ್ದ ಒಂದು ಪ್ರಕರಣ. ಅದು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಒಂದು ಪುಟ್ಟ ಉಪಗ್ರಾಮದಲ್ಲಿ ಈ ಜೀಕಾ ವೈರಸ್ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಒಂದು ಮಾಹಿತಿಯನ್ನ ರಾಜ್ಯದ ಆರೋಗ್ಯ ಸೇವೆಗಳ ಇಲಾಖೆ ಅಧಿಕಾರಿಗಳು ಪ್ರಕಟಿಸಿದ್ದಾರೆ. ಜಪಾನ್ನ ಪುರುಷರ ದ್ವೀಪಕ್ಕೆ ಯುನೆಸ್ಕೋ ಕರಿ. ಜಪಾನ್ನಲ್ಲಿ ಪುರುಷರ ದ್ವೀಪ ಇದೆ, ಪುರುಷರ ಐಲ್ಯಾಂಡ್ ಇದೆ. ಆ ಒಂದು ಐಲ್ಯಾಂಡ್ಗೆ ಯುನೆಸ್ಕೋದ ವಿಶ್ವ ಪರಂಪರಾ ತಾಣ ಎಂಬ ಒಂದು ಗೌರವ ಅದಕ್ಕೆ ಪ್ರಾಪ್ತವಾಗಿದೆ, ಗೌರವವನ್ನು ಪಡ್ಕೊಂಡಿದೆ. ಈ ದ್ವೀಪಕ್ಕೆ ಅಂದ್ರೆ ಈ ಒಂದು ಐಲ್ಯಾಂಡ್ ಇದೆ, ಪುರುಷರ ಐಲ್ಯಾಂಡ್. ಇಲ್ಲಿ ಮಹಿಳೆಯರಿಗೆ ಅವಕಾಶವಿಲ್ಲ, ಪ್ರವೇಶವನ್ನ ಅವರಿಗೆ ನಿಷೇಧಿಸಲಾಗಿದೆ. ಬರೀ ಇಲ್ಲಿ ಪುರುಷರಿಗಷ್ಟೇ ಭೇಟಿ ನೀಡಲು ಅವಕಾಶವಿದೆ. ಮತ್ತು ಇಲ್ಲಿ ಒಂದು ಪವಿತ್ರ ಮಂದಿರ ಇದೆ. ಈ ಒಂದು ಪವಿತ್ರ ಮಂದಿರದಲ್ಲಿ ನೀವು ಒಂದು ವೇಳೆ ಸಂದರ್ಶಿಸಬೇಕಾದ್ರೆ ಅದಕ್ಕಿಂತ ಮುಂಚೆ ಪುರುಷರು ನಗ್ನವಾಗಿ ಸಮುದ್ರದಲ್ಲಿ ಸ್ನಾನವನ್ನ ಮಾಡಬೇಕಾಗುತ್ತದೆ. ಅಂತ ಒಂದು ಏಕೈಕ ತಾಣ ನಮ್ಮ ವಿಶ್ವದಲ್ಲಿ ಈ ಜಪಾನ್ನ ಪುರುಷರ ದ್ವೀಪ ಆಗಿದೆ ಅಂತೆ. ಅದೇ ರೀತಿ ಈ ದ್ವೀಪದ ಒಂದು ಸಮೂಹ ಏನಿದೆ ಒಕಿನೋ ಶಿಮೋ, ಇಲ್ಲಿ ಖಾಯಮಾಗಿ ಪುರುಷರಷ್ಟೇ ಇರ್ತಾರೆ. ಇಲ್ಲಿ ಶಿಂಟೋ ಆರ್ಚಕರು ಈ ಒಂದು ದ್ವೀಪದ ದೇವತೆಯ ಪೂಜೆ ಹಾಗೂ ಪ್ರಾರ್ಥನೆಯನ್ನ ಮಾಡ್ತಾರಂತೆ. ಇಲ್ಲಿ ಈ ಒಂದು ಸಂಪ್ರದಾಯ ಹಲವು ಶತಮಾನಗಳಿಂದ ನಡೆದುಕೊಂಡು ಬಂದಿದೆ. ಈ ಜಪಾನ್ನ ಏನು ಪುರುಷರ ದ್ವೀಪ ಇದೆ, ಐಲ್ಯಾಂಡ್ ಇದೆ, ಆ ಒಂದು ಭಾಗದಲ್ಲಿ ಪ್ರವೇಶ ಮಾಡೋಕ್ಕೋಸ್ಕರ ಕೇವಲ ನಿಗದಿತ ಮಂದಿಗಷ್ಟೇ ಅವಕಾಶವನ್ನು ಮಾಡಿಕೊಳ್ಳುತ್ತೆ. ಅದು ವರ್ಷಕ್ಕೆ 200 ಮಂದಿಗೆ. ಸೊ ಅಂದ್ರೆ ಈ ವರ್ಷ 200 ಮಂದಿಗೆ ಪ್ರವೇಶ ಅವಕಾಶವನ್ನ
ಕಲ್ಪಿಸಲಾಗಿದೆ. ಸೊ ಈ ಒಂದು ಜಪಾನ್ನ ಪುರುಷರ ದ್ವೀಪ ಮ್ಯಾಪ್ ಅಲ್ಲಿ ಎಲ್ಲಿದೆ ಅಂತ ನಾವು ನೋಡೋಣ. ಈ ಪುರುಷರ ದ್ವೀಪ ಏನಿದೆ ಮೆನ್ ಐಲ್ಯಾಂಡ್, ಇದು ಜಪಾನ್ ಅಲ್ಲಿ ಬರುತ್ತೆ. ಪರ್ಟಿಕ್ಯುಲರ್ ಆಗಿ ಒಕಿನೋಶಿಮಾ ಮ್ಯಾಪ್ ಅಲ್ಲಿ ನೋಡಿ, ಒಕಿನೋಶಿಮಾ ಇಲ್ಲಿ ಬರುತ್ತೆ. ಸೊ ಈ ಒಕಿನೋಶಿಮಾದಲ್ಲಿ ಏನು ದ್ವೀಪ ಸಮೂಹ ಇದೆ, ಅಲ್ಲಿ ಪುರುಷರ ಐಲ್ಯಾಂಡ್ ಇದೆ. ಅಲ್ಲಿ ಪುರುಷರು ಅಷ್ಟೇ ಕಾಯಮಾಗಿ ಅಲ್ಲಿ ವಾಸಿಸ್ತಾರೆ, ಮಹಿಳೆಯರಿಗೆ ಅಲ್ಲಿ ನಿಷೇಧ ಇದೆ. ಅಲ್ಲಿ ಒಂದು ಪವಿತ್ರ ಮಂದಿರ, ಆ ಪವಿತ್ರ ಮಂದಿರದಲ್ಲಿ ಪುರುಷರಿಗಷ್ಟೇ ಮಾತ್ರ, ವರ್ಷಕ್ಕೆ ನಿಗದಿತ ಪುರುಷರಿಗೆ ಮಾತ್ರ ಅವಕಾಶವನ್ನ ಕೊಡಲಾಗುತ್ತೆ. ಸೊ ಜಪಾನ್, ಈ ಜಪಾನ್ನ ಕ್ಯಾಪಿಟಲ್ ಟೋಕಿಯೋ, ನೆನಪಿಟ್ಕೊಳ್ರಿ, ಜಪಾನ್ನ ಕ್ಯಾಪಿಟಲ್ ಟೋಕಿಯೋ. ಒಕಿನೋಶಿಮಾ ಇಲ್ಲಿ ಬರುತ್ತೆ, ಈ ಕಡೆ ಸೌತ್ ಕೊರಿಯಾ ಇದೆ, ಮೇಲೆ ನಾರ್ತ್ ಕೊರಿಯಾ ಇದೆ. ಜಪಾನ್ನ ಪುರುಷರ ದ್ವೀಪ ಏನಿದೆ ಐಲ್ಯಾಂಡ್, ಅದೇನು ಯುನೆಸ್ಕೋ ಪಟ್ಟಿಯಲ್ಲಿ ಏನು ಸೇರ್ಪಡೆಯಾಗಿದೆ. ಅದರ ಜೊತೆಗೆ ದಕ್ಷಿಣ ಪೆಸಿಫಿಕ್ನಲ್ಲಿರುವ ಸೌತ್ ಪೆಸಿಫಿಕ್ನಲ್ಲಿರುವ ಪಾಲಿನೇಷಿಯಲ್ ತ್ರಿಭುಜ ಎಂಬ ಒಂದು ಭಾಗ ಏನಿದೆ, ಆ ಭಾಗವಾದ ತಪೂತ್-ಪೌತಿಯಾ ಅಂತ ಒಂದು ಹೆಸರಿದೆ ಆ ಭಾಗದು, ಅದು ಕೂಡ ಈ ಒಂದು ವಿಶ್ವ ಪರಂಪರಾ ತಾಣಗಳ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿದೆ. ಈ ತಪೂತ್-ಪೌತಿಯಾ ಏನು ಪ್ರದೇಶ ಇದೆ, ಇಲ್ಲಿ ಮಾನವ ವಾಸಿಸುವ ಕಟ್ಟಕಡೆಯ ಭಾಗ, ಅಂದ್ರೆ ಜಗತ್ತಿನಲ್ಲಿ, ಇಡೀ ಜಗತ್ತಿನಲ್ಲಿ ಮಾನವ ವಾಸಿಸುವ ಕಟ್ಟಕಡೆಯ ಭಾಗ ಅಂದ್ರೆ ಈ ಪಾಲಿನೇಷಿಯಲ್ ತ್ರಿಭುಜದ ಒಂದು ಭಾಗವಾದ ತಪೂತ್-ಪೌತಿಯಾ. ಇದರ ಜೊತೆಗೆ ಬ್ರಿಟನ್ನ ಲೇಕ್ ಜಿಲ್ಲೆ ಸಹಿತ ಈ ಒಂದು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿದೆ. ಅದೇ ರೀತಿ ಕಲಾವಿದರ ಸ್ವರ್ಗ ಅಂತ ಹೆಸರುವಾಸಿಯಾಗಿರುವ ವಿಲಿಯಂ ವಡರ್ಸರ್ವತ್ನಿಂದ ಹಿಡಿದು ಬ್ರಿಟಿಷ್ ಪಾಟರ್ವರೆಗೂ ಇಲ್ಲಿ ಹಲವಾರು ಕಲಾವಿದಗಳು, ಸಾಹಿತಿಗಳು ಸ್ಫೂರ್ತಿ ನೀಡಿದ ಒಂದು ಪ್ರದೇಶ ಇದೆ. ಆ ಪ್ರದೇಶ ಸಹಿತ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿದೆ. ಅದರ ಜೊತೆಗೆ ಆಫ್ರಿಕಾದಿಂದ ಮೊಟ್ಟ ಮೊದಲು ಬ್ರೆಜಿಲ್ಗೆ ಜೀತದಾಳುಗಳ ವಲಸೆ ಬಂದ ರಿಯೋ ಡೆ ಜನೋರದ ವಲಂಗೋ ವ್ರಾಫ್ ಕೂಡ ಈ ಒಂದು ಪಟ್ಟಿಗೆ ಸೇರ್ಪಡೆಯಾಗಿದೆ. ಸೊ ಟೋಟಲ್ ಆಗಿ ಯುನೆಸ್ಕೋ ವಿಶ್ವ ಪರಂಪರಾ ಪಟ್ಟಿಯಲ್ಲಿ 100,000ಕ್ಕೂ ಅಧಿಕ ತಾಣಗಳು ಮತ್ತು ಸ್ಮಾರಕಗಳು ಮತ್ತು ನೈಸರ್ಗಿಕ ಪ್ರಕ್ರಿಯೆಗಳ ಸ್ಥಾನವನ್ನು ಪಡೆದಿವೆ. ಸೊ ಈ ಒಂದು ಪಟ್ಟಿಯಲ್ಲಿ ಮನುಕುಲಕ್ಕೆ ವಿಶಿಷ್ಟ ಸಾರ್ವತ್ರಿಕ ಮೌಲ್ಯ ಹೊಂದಿರುವ ತಾಣಗಳು ಮಾತ್ರ ಈ ಒಂದು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗುತ್ತೆ. ಸೊ ಇದರ ಜೊತೆಗೆ ಇನ್ನೂ ಕೆಲವು ಅಂದ್ರೆ ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್, ಭಾರತದ ತಾಜ್ಮಹಲ್ ಹಾಗೂ ಆಧುನಿಕ ದಿನದ ಜೋರ್ಡನ್ನ ಶಿಲಾಗುಹೆ ನಗರವಾದ ಪೆಟ್ರಾದಂಥ ಹಲವು ಆಕರ್ಷಕ ತಾಣಗಳು ಯುನೆಸ್ಕೋ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆದುಕೊಂಡಿದ್ದಾವೆ. ಸೊ ಟೋಟಲ್ ಆಗಿ ಎಲ್ಲ ಅಂದ್ರೆ ಬಹಳ 1,000ಗಿಂತ ಅಧಿಕ ತಾಣಗಳು ಈ ಒಂದು ಯುನೆಸ್ಕೋ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದ್ದಾವೆ. ಸೊ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೊಳ್ರಿ, ಜಪಾನ್ನ ಪುರುಷರ ಐಲ್ಯಾಂಡ್ ಅದು ಒಂದು ವಿಶಿಷ್ಟವಾದ ಏಕೈಕ ತಾಣ ನಮ್ಮ ದೇಶದಲ್ಲಿ ಅಂದ್ರೆ ವಿಶ್ವದಲ್ಲಿ. ಸೊ ಹಾಗಾಗಿ ಅದನ್ನು ನೆನಪಿಟ್ಕೊಳ್ರಿ. ಯುನೆಸ್ಕೋ ಬಗ್ಗೆ ತಿಳ್ಕೊಳ್ಳೋಣ. ಯುನೈಟೆಡ್ ನೇಷನ್ಸ್ ಎಜುಕೇಶನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್, ಕನ್ನಡದಲ್ಲಿ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ. ಈ ಸಂಸ್ಥೆ ವಿಶ್ವಸಂಸ್ಥೆಯ ವಿಶೇಷ ಅಂಗಸಂಸ್ಥೆ. ಇದರ ಕೇಂದ್ರ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ. ಇದರ ಘೋಷಿತ ಗುರಿಗಳು ಏನಂದ್ರೆ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸುಧಾರಣಾ ಪ್ರಯತ್ನಗಳಿಗೆ ಅಂತಾರಾಷ್ಟ್ರೀಯ ಸಹಭಾಗಿತ್ವವನ್ನು ಉದ್ದೇಶಿಸುವ ಮೂಲಕ ನಮ್ಮ ಇಡೀ ದೇಶದಲ್ಲಿ, ವಿಶ್ವದಲ್ಲಿ ಶಾಂತಿ ಮತ್ತು ಸುಭದ್ರತೆಯನ್ನು ಪ್ರೋತ್ಸಾಹಿಸುವುದು ಇದರ ಒಂದು ಮುಖ್ಯ ಗುರಿ. ಇದರ ಜೊತೆಗೆ ನ್ಯಾಯ, ಕಾನೂನು ಹಾಗೂ ಮಾನವ ಹಕ್ಕುಗಳಿಗೆ ಜಾಗತಿಕ ಗೌರವವನ್ನು ದೊರಕಿಸಿಕೊಡುವುದು, ಇದರ ಜೊತೆಗೆ ಇನ್ನು ಮೂಲಭೂತ ಸ್ವಾತಂತ್ರ್ಯವನ್ನು ಎಲ್ಲರಿಗೂ ದೊರಕಿಸಿಕೊಡುವುದು ಈ ಯುನೆಸ್ಕೋಯ ಒಂದು ಮುಖ್ಯ ಉದ್ದೇಶವಾಗಿದೆ. ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಇದು ಬರಕ್ಕಿಂತ ಮುಂಚೆ, ಅಸ್ತಿತ್ವಕ್ಕೆ ಬರುವುದಕ್ಕಿಂತ ಮುಂಚೆ ಲೀಗ್ ಆಫ್ ನೇಷನ್ಸ್ನ ಅಂತಾರಾಷ್ಟ್ರೀಯ ಬೌದ್ಧಿಕ ಸಹಕಾರ ಸಮಿತಿ ಒಂದು ಅಂಗಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಆ ಅಂಗಸಂಸ್ಥೆಯ ಬದಲಾಗಿ ಅಂದ್ರೆ ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದ ನಂತರ ಅಂತಾರಾಷ್ಟ್ರೀಯ ಬೌದ್ಧಿಕ ಸಹಕಾರ ಸಮಿತಿಯ ಜಾಗದಲ್ಲಿ ಯುನೆಸ್ಕೋ ಅಸ್ತಿತ್ವಕ್ಕೆ ಬಂದಿದೆ ಅಂತೆ. ಸೊ ಯುನೆಸ್ಕೋ ಅಂದ್ರೆ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್. ಯುನೆಸ್ಕೋ ಈ ಒಂದು ಸಂಸ್ಥೆಯಲ್ಲಿ ಅಂದ್ರೆ ಈ ಸಂಸ್ಥೆ 195 ದೇಶಗಳಿಗೆ ಸದಸ್ಯತ್ವವನ್ನು ನೀಡಿದೆ. ಅದೇ ರೀತಿ 10 ದೇಶಗಳಿಗೆ ಸಹ ಸದಸ್ಯತ್ವವನ್ನು ನೀಡಿದೆ. ಇದರ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಕಚೇರಿಗಳು ಕೂಡ ಅಸ್ತಿತ್ವದಲ್ಲಿವೆ ಅಂತೆ. ಅಂದ್ರೆ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋಯ ಬಹುತೇಕ ಕ್ಷೇತ್ರ ಕಚೇರಿಗಳು ಕ್ಲಸ್ಟರ್ ಕಚೇರಿಗಳಿದ್ದಾಗಿವೆ. ಅಂದ್ರೆ 3 ಅಥವಾ 3ಕ್ಕಿಂತ ಹೆಚ್ಚು ದೇಶಗಳನ್ನು ಒಳಗೊಂಡು ಕ್ಲಸ್ಟರ್ ಕಚೇರಿಗಳು ನಿರ್ಮಾಣವಾಗಿವೆ. ಅದೇ ರೀತಿ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಕಚೇರಿಗಳು ಕೂಡ ಅಸ್ತಿತ್ವದಲ್ಲಿರುವಂತೆ. ಸೊ ಈ ಒಂದು ಯುನೆಸ್ಕೋದಲ್ಲಿ ಅಂದ್ರೆ ಯುನೆಸ್ಕೋದ ಮೆಂಬರ್ಶಿಪ್ ಅನ್ನು ಪಡೆದುಕೊಂಡ ದೇಶಗಳು ಎಷ್ಟಂದ್ರೆ 195 ದೇಶಗಳು. ಅದರಲ್ಲಿ 10 ದೇಶಗಳು ಸಹ ಸದಸ್ಯವನ್ನ ಪಡೆದುಕೊಂಡಿವೆ. ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿ, ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಕಮಿಟಿ ಬಗ್ಗೆ ನಾವು ತಿಳ್ಕೊಂಡ. ಇದು ಸ್ಥಾಪನೆ ಆಗಿದ್ದು 1883ರಲ್ಲಿ. ಇದರ ಕೇಂದ್ರ ಕಚೇರಿ ಜೆನೆವಾದಲ್ಲಿದೆ. ಹೆನ್ರಿ ಡಾಂಟ್ ಅವರ ಕೃತಿ ಎ ಮೆಮೊರಿ ಆಫ್
ಸಲ್ಫೇರಿನೋ ಎಂಬ ಒಂದು ಪರಿಣಾಮವಾಗಿ ಈ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿ ಸ್ಥಾಪನೆ ಆಯ್ತಂತ. ಇದರ ಮೊಟ್ಟ ಮೊದಲ ಸಮಾವೇಶ ನಡೆದಿದ್ದು ಜೆನೆವಾದಲ್ಲಿ, ಅದು 1864ರಲ್ಲಿ. ಈ ಒಂದು ಸಮಾವೇಶದಲ್ಲಿ ಗಾಯಾಳು ಸೈನಿಕರ ರಕ್ಷಣೆಗಾಗಿ ಮತ್ತು ಅವರ ವೈದ್ಯಕೀಯ ಸೌಲಭ್ಯಕ್ಕಾಗಿ ಪರಿಹಾರ ಸಂಘಟನೆಗಳನ್ನ ಎಲ್ಲಾ ದೇಶಗಳನ್ನು ಆರಂಭ ಮಾಡೋಕ್ಕೋಸ್ಕರ ಒಂದು ನಿರ್ಣಯವನ್ನ ಈ ಒಂದು ಸಮಾವೇಶದಲ್ಲಿ ಕೈಗೊಳ್ಳಲಾಯಿತು. ಆ ಸಮಾವೇಶ ನಡೆದಿದ್ದು 1864ರಲ್ಲಿ ಜೆನೆವಾದಲ್ಲಿ. ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿಯು ತನ್ನ ಅಂತಾರಾಷ್ಟ್ರೀಯ ಕಾರ್ಯಚಟುವಟಿಕೆಗಳನ್ನ ಅಂದ್ರೆ ತನ್ನ ಕಾರ್ಯಚಟುವಟಿಕೆಗೆ ಅನುಕೂಲವಾಗುವಂತೆ ಅಂತಾರಾಷ್ಟ್ರೀಯ ಕಾರ್ಯಚಟುವಟಿಕೆಗೆ ಅನುಕೂಲವಾಗುವಂತೆ ರೆಡ್ ಕ್ರಾಸ್ ಸಮಿತಿ 1949ರ ಜಿನೆವಾ ಒಪ್ಪಂದದ 4 ಅಂಶಗಳನ್ನು ಮತ್ತು ಹೆಚ್ಚುವರಿ 3 ಅಂಶಗಳನ್ನು ಕಡ್ಡಾಯವನ್ನ ಮಾಡಿತಂತೆ ಈ ಒಂದು ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಕಮಿಟಿ. ಕೇರಳದಲ್ಲಿ ಬೀದಿ ನಾಯಿಗಳ ಮೃಗಾಲಯ ಪ್ರಸ್ತಾವ. ಕೇರಳದ ಬೀದಿಗಳಲ್ಲಿ ಬೀದಿ ನಾಯಿಗಳ ಅಲೆದಾಟ ಬಹಳ ಆಗಿದೆ. ಅದನ್ನ ತಪ್ಪಿಸುವ ಸಲುವಾಗಿ ಬೀದಿ ನಾಯಿಗಳ ಮೃಗಾಲಯ ಆರಂಭಿಸಲು ಕೇರಳ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದ್ದಂತೆ. ಈ ಒಂದು ಕ್ರಮಕ್ಕೆ ಪ್ರತಿ ವಿರುದ್ಧವಾಗಿ ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ಅವರು ಏನಂದ್ರೆ ಈ ಒಂದು ಮೃಗಾಲಯವನ್ನು ಸ್ಥಾಪನೆ ಮಾಡಕ್ಕೆ ಏನು ಹೊರಟಿದ್ದಾರೆ, ಬೀದಿ ನಾಯಿಗಳ ಮೃಗಾಲಯ, ಅದಕ್ಕೆ ವಿರೋಧಿಸ್ತಾ ಇದ್ದಾರೆ ಆ ಒಂದು ಪ್ರಾಣಿಗಳ ಮಂಡಳಿ. ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿಯವರು ವಿರೋಧ ಮಾಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಭಾರತದ ಪ್ರಾಣಿ ಕಲ್ಯಾಣ ಮಂಡಳಿ ಇವರ ಅಭಿಪ್ರಾಯ ಏನಂದ್ರೆ, ಕೇಂದ್ರ ಸರ್ಕಾರ 2001ರಲ್ಲಿ ಒಂದು ಕಾನೂನು, ಒಂದು ನಿಯಮಾವಳಿ ಜಾರಿಗೆ ತಂದಿದೆ. ಅದರ ಹೆಸರು ಪ್ರಾಣಿಗಳ ಅಂದ್ರೆ ನಾಯಿಗಳ ಜನನ ನಿಯಂತ್ರಣ ನಿಯಮಾವಳಿ 2001. ಇದರ ಕ್ರಮದ ಪ್ರಕಾರ ಬೀದಿ ನಾಯಿಗಳಿಗೆ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆ ನಡೆಸುವುದು ಅಥವಾ ಲಸಿಕೆಯನ್ನ ಹಾಕಲು ಈ ಒಂದು ನಿಯಮ ಹೇಳುತ್ತೆ. ಆದರೆ ಪ್ರಾಣಿಗಳ ಜನ ನಿಯಂತ್ರಣ ನಿಯಮಾವಳಿ 2001ರ ಪ್ರಕಾರ ಮೃಗಾಲಯಗಳನ್ನ ನಾಯಿಗಳಿಗೆ ನಿರ್ವಹಿಸಲು ಯಾವುದೇ ಒಂದು ಅವಕಾಶ ಇಲ್ಲ ಅಂತ ಆ ಒಂದು ನಿಯಮಾವಳಿ 2001ರ ನಿಯಮಾವಳಿ ಹೇಳುತ್ತೆ. ಆದರೆ ಈ ಕೇರಳ ಸರ್ಕಾರ ಇದನ್ನ ವಿರೋಧಿಸಿ ಕಾನೂನನ್ನ ಉಲ್ಲಂಘಿಸಿ ಅವರು ಬೀದಿ ನಾಯಿಗಳಿಗೋಸ್ಕರ ಮೃಗಾಲಯಗಳನ್ನ ಸ್ಥಾಪಿಸೋಸ್ಕರ ನಿರ್ಮಿಸೋಸ್ಕರ ಅವರು ಹೊರಟಿದ್ದಾರೆ. ಅದನ್ನ ಈ ಭಾರತ ಪ್ರಾಣಿ ಕಲ್ಯಾಣ ಮಂಡಳಿ ತಿರಸ್ಕರಿಸಿ ಈ ಒಂದು ಸಲಹೆಯನ್ನ ಕೊಟ್ಟಿದೆ. ಸಲಹೆ ಏನಂದ್ರೆ 2001ರ ಕ್ರಮದ ಪ್ರಕಾರ ಬೀದಿ ನಾಯಿಗಳಿಗೆ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆ ನಡೆಸಿ ಅಥವಾ ಲಸಿಕೆಯನ್ನ ಹಾಕಿ ಅದರ ಒಂದು ಸಂತಾನ ಶಕ್ತಿ ಕಡಿಮೆ ಮಾಡಿ ಅದರಿಂದ ಈ ಬೀದಿ ನಾಯಿಗಳ ಅಲೆದಾಟನ ತಪ್ಪುತ್ತೆ, ಜನರಿಗೆ ತೊಂದರೆ ಮಾಡೋದು ತಪ್ಪುತ್ತಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಈ ಕೇರಳ ಸರ್ಕಾರ ಈ ಒಂದು ಮೃಗಾಲಯಗಳನ್ನ ನಾಯಿಗಳಿಗೆ ನಿರ್ಮಿಸಲು ಅದು ಹೊರಟಿದೆ. ಸೊ ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಏನಿದೆ ಅಂತ ನಾವು ಇಲ್ಲಿ ತಿಳ್ಕೊಳ್ಳೋಣ. ಕೇರಳದಲ್ಲಿ ಬೀದಿ ನಾಯಿಗಳ ಒಂದು ಇಶ್ಯೂ ಏನಿದೆ ಅದಕ್ಕೆ ರಿಲೇಟೆಡ್ ಸ್ಟಡಿ ಮಾಡೋಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಅವರು ಒಂದು ಕಮಿಟಿಯನ್ನ ರಚಿಸಿದರು. ಆ ಕಮಿಟಿ ಕೇರಳ ಹೈಕೋರ್ಟ್ನ ನ್ಯಾಯಮೂರ್ತಿಯಾದ ಎಸ್ ಶ್ರೀಜಗನ್ ಅವರ ನೇತೃತ್ವದಲ್ಲಿ. ಇವರು 2016ರಲ್ಲಿ ಒಂದು ವರದಿಯನ್ನ ಸಲ್ಲಿಸ್ತಾರೆ. ಇದರ ಬಗ್ಗೆ ಅಧ್ಯಯನ ಮಾಡಿ ಅದರ ಪ್ರಕಾರ ಕೇರಳದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಇದೆ. ಅದನ್ನ ಕಡಿಮೆ ಮಾಡೋಕ್ಕೋಸ್ಕರ ತಕ್ಷಣ ಒಂದು ಅಗತ್ಯವಿದೆ. ಅದನ್ನ ನಾವು ಈ 2001ರ ಒಂದು ಏನು ಕ್ರಮ ಇದೆ ಜನ ನಿಯಂತ್ರಣ ಕ್ರಮ, ಅದರ ಮೂಲಕ ನಾವು ತಕ್ಷಣವಾಗಿ ಕಡಿಮೆ ಮಾಡೋಕೆ ಅದು ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ನ ಒಂದು ಸಮಿತಿ ಅಭಿಪ್ರಾಯನ ಪಟ್ಟಿದೆ. ಹಾಗಾಗಿ ಈ ಒಂದು ಕಾರಣದಿಂದ ಕೇರಳ ಸರ್ಕಾರ ಸಹಿತ ಈ ಒಂದು ಹೊಸ ಒಂದು ಯೋಜನೆ ಏನ್ ಮಾಡ್ತಾ ಇದ್ದಾರೆ, ಅವರು ಚಿಂತನೆ ಮಾಡ್ತಾರೆ. ಮೃಗಾಲಯಗಳನ್ನ ಸ್ಥಾಪನೆಗೋಸ್ಕರ ಆ ಮೃಗಾಲಯಗಳನ್ನ ಸ್ಥಾಪನೆಗೋಸ್ಕರ ಅಗತ್ಯ ಕ್ರಮಗಳನ್ನ ನೀವು ಕೈಗೊಳ್ಬೇಕಂತ ಸಲಹೆಯೂ ಸಹಿತ ಈ ಸುಪ್ರೀಂ ಕೋರ್ಟ್ ಸಮಿತಿ ಕೂಡ ಒಂದು ಅಭಿಪ್ರಾಯವನ್ನು, ಒಂದು ಸಲಹೆಯನ್ನ ಕೊಟ್ಟಿದೆ ಅಂತೆ. ಸೊ ಅದರ ಪ್ರಕಾರ ಈಗ ಕೇರಳ ಸರ್ಕಾರ ಈ ಒಂದು ನೂತನ ಯೋಜನೆ ಕ್ರಮವನ್ನ ಕೈಗೊಳ್ತಾ ಇದೆ. ಎನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ, ಭಾರತದ ಪ್ರಾಣಿ ಕಲ್ಯಾಣ ಮಂಡಳಿ, ಇದು ಒಂದು ನಮ್ಮ ಸರ್ಕಾರಕ್ಕೆ ಅಡ್ವೈಸ್ ಮಾಡುತ್ತೆ. ಇದು ಒಂದು ಸ್ಟ್ಯಾಟ್ಯುಟರಿ ಅಡ್ವೈಸರಿ ಬಾಡಿ. ಇದು ಎಸ್ಟಾಬ್ಲಿಷ್ ಆಗಿದ್ದು ದ ಪ್ರಿವೆನ್ಷನ್ ಆಫ್ ಕ್ರಿಯಾಲಿಟಿ ಟು ಅನಿಮಲ್ಸ್ ಆಕ್ಟ್ 1960 ಮುಖಾಂತರ 1962ರಲ್ಲಿ. ಈ ಒಂದು ಬೋರ್ಡ್ ಅನ್ನ ಸೆಟಪ್ ಮಾಡೋದ್ರಲ್ಲಿ ಮುಖ್ಯ ಪಾತ್ರ ವಹಿಸಿದವರು ರುಕ್ಮಿಣಿ ದೇವಿ ಅರುಂದಲೆ. ಮತ್ತೆ ಇವರು ಈ ಬೋರ್ಡ್ನ ಫಸ್ಟ್ ಚೇರ್ಮನ್ ಆಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಈ ಬೋರ್ಡ್ ಅಲ್ಲಿ 28 ಮೆಂಬರ್ಸು, ಅಂದ್ರೆ ಈ ಒಂದು ಮಂಡಳಿಯಲ್ಲಿ 3 ವರ್ಷಗಳ ಅವಧಿಯವರೆಗೆ ಇವರು ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ. ಈ 28 ಸದಸ್ಯರು. ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಚೆನ್ನೈನಲ್ಲಿ. ಇದು ಅಂದ್ರೆ ಇನಿಷಿಯಲ್ ಆಗಿ ಈ ಒಂದು ಬೋರ್ಡ್ ಅಂದ್ರೆ ಮಂಡಳಿ ಏನು ಸ್ಥಾಪನೆ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಫುಡ್ ಅಂಡ್ ಅಗ್ರಿಕಲ್ಚರ್ ಅಡಿಯಲ್ಲಿ ಇದು ಕಾರ್ಯವನ್ನ ನಿರ್ವಹಿಸ್ತಾ ಇತ್ತು. ನಂತರ 1990ರಲ್ಲಿ ಕೆಲವು ಪ್ರಿವೆನ್ಷನ್ಸ್ ಆಫ್ ಕ್ರಿಯಾಲಿಟಿ ಟು ಅನಿಮಲ್ಸ್ ಅಂದ್ರೆ ಇದನ್ನ ಟ್ರಾನ್ಸ್ಫರ್ ಮಾಡಿದ್ದು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅಲ್ಲಿ ಇದು ಏನಾದ್ರೆ ಟ್ರಾನ್ಸ್ಫರ್ ಮಾಡಲಾಯಿತು. ಅಂದ್ರೆ ಈಗ ಪ್ರಸ್ತುತವಾಗಿ ಈ ಎನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಬರುವುದು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಈ ಒಂದು
ಮಿನಿಸ್ಟ್ರಿ ಅಂಡರ್ ಇದನ್ನು ಕಾರ್ಯನಿರ್ವಹಿಸುತ್ತದೆ. ಮೊದಲು ಮಿನಿಸ್ಟ್ರಿ ಆಫ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಅಡಿಯಲ್ಲಿ ಇತ್ತು ಇದು. ಓಕೆ. ವೈಟ್ ಹೌಸ್ ಕಚೇರಿಗೆ ಭಾರತ ಮೂಲದ ನಿಯೋಮಿ ರಾವ್ ಆಯ್ಕೆ. ಅಮೆರಿಕದಲ್ಲಿರುವ ವೈಟ್ ಹೌಸ್ನ ಮಾಹಿತಿ ಮತ್ತು ನಿಯಂತ್ರಣ ವ್ಯವಹಾರಗಳ ಕಚೇರಿಗೆ ಭಾರತ ಮೂಲದ ಅಮೆರಿಕದ ವಕೀಲೆ ನಿಯೋಮಿ ರಾವ್ ಅವರು ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದರೆ ಈ ಒಂದು ಮಾಹಿತಿಯನ್ನ ಅಮೆರಿಕದ ಸೆನೆಟ್ ದೃಢಪಡಿಸಿದೆ ಅಂತೆ. ತೆರಿಗೆ ಪಾವತಿ ಸುಲಭಗೊಳಿಸಲು ಐಕರ್ ಸೇತು. ಕೇಂದ್ರ ಹಣಕಾಸು ಸಚಿವಾಲಯದವರು ತೆರಿಗೆ ಪಾವತಿ ಪ್ರಕ್ರಿಯೆಗಳನ್ನು ಸರಳಗೊಳಿಸೋಗೋಸ್ಕರ ಐಕರ್ ಸೇತು ಎಂಬ ಒಂದು ಹೊಸ ತೆರಿಗೆ ಪಾವತಿ ಸೇವಾ ಘಟಕಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಇದನ್ನು ನಾವು ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಬಳಸಬಹುದು ಅಥವಾ ಕಂಪ್ಯೂಟರ್ಗಳಲ್ಲೂ ಬಳಸಬಹುದಾಗಿದಂತೆ. ತೆರಿಗೆ ಪಾವತಿ ಕುರಿತು ಅಧಿಕಾರಿಗಳಿಗೆ ಅಂದರೆ ನಮಗೆ ಯಾವುದೇ ಒಂದು ಮಾಹಿತಿ ಬೇಕಾದರೆ ತೆರಿಗೆ ಪಾವತಿ ಸಂಬಂಧಪಟ್ಟ ಆ ಮಾಹಿತಿಯನ್ನು ನಾವು ಕುರಿತು ಅಧಿಕಾರಿಗಳೊಂದಿಗೆ ನೇರವಾಗಿ ಮಾಹಿತಿ ವಿನಿಮಯ ಅಂದರೆ ಚಾಟನ್ನು ಮಾಡುವ ಮೂಲಕ ನಾವು ಮೆಸೇಜ್ ಮಾಡುವ ಮೂಲಕ ಅದರ ಬಗ್ಗೆ ನಾವು ತಿಳಿದುಕೊಳ್ಳಬಹುದಂತೆ. ಅದೇ ರೀತಿ ಆಧಾರ್ ಮತ್ತು ಪ್ಯಾನ್ ನಂಬರ್ ಲಿಂಕ್ ಮಾಡಲು ಇದು ಬಹಳ ಸಹಕಾರಿಯಾಗಿದೆ. ಅದೇ ರೀತಿ ತೆರಿಗೆ ಪಾವತಿದಾರರಿಗೆ SMS ಅಲರ್ಟ್ ಸೇವೆಯು ಲಭ್ಯವಿದೆ. ಸೊ ನೆನ್ಪಿಟ್ಕೊಡ್ರಿ, ಈ ತೆರಿಗೆ ಪಾವತಿ ಸುಲಭಗೊಳಿಸಲು ಯಾವ ಒಂದು ಸೇವಾ ಘಟಕಕ್ಕೆ ಚಾಲನೆ ನೀಡಲಾಗಿದೆ ಇತ್ತೀಚೆಗೆ ಕೇಂದ್ರ ಹಣಕಾಸು ಸಚಿವಾಲಯದಂತ ಕ್ವಶನ್ ಕೇಳಬಹುದು. ಅದರ ಉತ್ತರ ಐಕರ್ ಸೇತು. ಆಟಿಸಂ ಸದ್ಭಾವನಾ ರಾಯಭಾರಿಯಾಗಿ ಸೈಮಾ. ಆಗ್ನೇಯ ಏಷ್ಯಾಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆಯ ಸದ್ಭಾವನಾ ರಾಯಭಾರಿಯಾಗಿ ಅಂದರೆ ಅಂಬಾಸಡರ್ ಆಗಿ ನೇಮಕರಾದವರು ಆಟಿಸಂ ಸ್ಪೆಕ್ಟ್ರಮ್ ರೋಗದ ಹೋರಾಟಗಾರ್ತಿಯಾದ ಸೈಮಾ ವಾಜೆದ್. ಸೈಮಾ ವಾಜೆದ್ ಇವರು ಬಾಂಗ್ಲಾದೇಶದ ಈಗಿನ ಪ್ರಧಾನಿಯಾದ ಶೇಖ್ ಹಸೀನಾ ಅವರ ಮಗಳು. ಇವರು ಈ ಒಂದು ಹುದ್ದೆಗೆ 7 ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸಲಿದ್ದಾರಂತೆ. ಅದೇ ರೀತಿ ಇವರು ವಿಶ್ವ ಆರೋಗ್ಯ ಸಂಸ್ಥೆಯ ಮಾನಸಿಕ ಆರೋಗ್ಯ ಸಲಹಾ ಸಮಿತಿಯ ಸದಸ್ಯರು ಆಗಿದ್ದಾರಂತೆ. 2011ರಲ್ಲಿ ಬಾಂಗ್ಲಾದೇಶದ ಢಾಕಾದಲ್ಲಿ ಆಟಿಸಂ ಕುರಿತಾದ ಮೊದಲ ದಕ್ಷಿಣ ಏಷ್ಯಾದ ಸಮ್ಮೇಳನವನ್ನು ಆಯೋಜಿಸಿದರು ಇವರು. ಅದೇ ರೀತಿ ಆಟಿಸಂ ಹಾಗೂ ನರರೋಗಗಳಿಗೆ ಸಂಬಂಧಿಸಿದ ಬಾಂಗ್ಲಾ ರಾಷ್ಟ್ರೀಯ ಸಲಹಾ ಸಮಿತಿಯ ಅಧ್ಯಕ್ಷರು ಇವರು ಆಗಿದ್ದರಂತೆ. ಸೊ ಇವರು ಈಗ ಆಟಿಸಂ ಸದ್ಭಾವನಾ ರಾಯಭಾರಿಯಾಗಿ ಅಂಬಾಸಡರ್ ಆಗಿ ನೇಮಕರಾಗಿದ್ದಾರೆ. ಅವರ ಹೆಸರು ಸೈಮಾ ವಾಜೆದ್. ರಾಜ್ಯ ಸರ್ಕಾರಗಳ ಅಧಿಕಾರಿಗಳ ಸೇವಾ ದಕ್ಷತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಯಾವ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದೆ? ಕಮಿಟ್ ಎಂಬ ಒಂದು ತರಬೇತಿ ಕಾರ್ಯಕ್ರಮ. ಇದರ ಬಗ್ಗೆ ನಾನು ಡಿಸ್ಕಷನ್ ಮಾಡಿದೆ. ಈ ಕಮಿಟ್ ತರಬೇತಿ ಕಾರ್ಯಕ್ರಮ ಇದಕ್ಕೆ ಚಾಲನೆಯನ್ನ ಕೇಂದ್ರ ಸರ್ಕಾರ ನೀಡಿದರೆ ಇದರ ಮುಖ್ಯ ಉದ್ದೇಶ ಏನೆಂದರೆ ರಾಜ್ಯ ಸರ್ಕಾರಗಳ ಅಧಿಕಾರಿಗಳ ಸೇವಾ ದಕ್ಷತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಒಂದು ಯೋಜನೆ ಈ ಒಂದು ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರದವರು ಚಾಲನೆಯನ್ನ ನೀಡಿದರೆ ಆ ಒಂದು ತರಬೇತಿ ಕಾರ್ಯಕ್ರಮದ ಹೆಸರು ಕಮಿಟ್. DRDO ಸಮಗ್ರ ಪರೀಕ್ಷಾ ವಲಯವನ್ನ ಇತ್ತೀಚೆಗೆ ಕರ್ನಾಟಕದ ಕುದಾಪುರ್, ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುತ್ತೆ, ಆ ಕುದಾಪುರ್ ಎಂಬ ಪ್ರದೇಶದಲ್ಲಿ DRDOದವರು ಸಮಗ್ರ ಪರೀಕ್ಷಾ ವಲಯವನ್ನ ಸ್ಟಾರ್ಟ್ ಮಾಡಿದ್ದಾರೆ, ಆರಂಭವನ್ನ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನವನ್ನ ನಾವು ಪ್ರತಿ ವರ್ಷ ಜೂನ್ 23ರಂದು ಆಚರಿಸುತ್ತೇವೆ. ಜೂನ್ 23ರಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನ, ಇಂಟರ್ನ್ಯಾಷನಲ್ ಒಲಿಂಪಿಕ್ ಡೇ ಅನ್ನ ನಾವು ಆಚರಣೆ ಮಾಡ್ತೀವಿ. ಕೃಷ್ಣ ಪೂನಿಯಾ ಇವರು ಡಿಸ್ಕಸ್ ಥ್ರೋ ಎಂಬ ಒಂದು ಆಟಕ್ಕೆ ಇವರು ಸಂಬಂಧಿಸಿದರೆ ರಿಲೇಟ್ ಆಗಿದ್ದಾರೆ. ಭಾರತದ ನೂತನ ಅಟಾರ್ನಿ ಜನರಲ್ ಹುದ್ದೆಗೆ ನೇಮಕರಾದವರು KK ವೇಣುಗೋಪಾಲ್. ಇದರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ಡಿಸ್ಕಸ್ ಮಾಡಿದ್ದೆ. ಭಾರತೀಯ ಮೂಲದ ಅಮೆರಿಕನ್ ಪ್ರಜೆ ಕೃಷ್ಣ RRS ಅವರನ್ನ ಯಾವ ರಾಷ್ಟ್ರಕ್ಕೆ ಅಮೆರಿಕದ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ? ಪೆರು ರಾಷ್ಟ್ರಕ್ಕೆ ಅಮೆರಿಕದ ರಾಯಭಾರಿಯಾಗಿ ನೇಮಕರಾದವರು ಭಾರತೀಯ ಮೂಲದ ಅಮೆರಿಕನ್ ಪ್ರಜೆ ಕೃಷ್ಣ RRS. ಇತ್ತೀಚೆಗೆ ವಿಶ್ವದ ಯಾವ ರಾಷ್ಟ್ರವು ಸಂಸತ್ತಿನಲ್ಲಿ ಮಹಿಳೆಯರು ತಮ್ಮ ಮಗುವಿಗೆ ಎದೆ ಹಾಲುಣಿಸುವ ಅವಕಾಶ ನೀಡಿರುವ ಮಸೂದೆ ಮಂಡಿಸಿದೆ? ಇತ್ತೀಚೆಗೆ ವಿಶ್ವದ ಆಸ್ಟ್ರೇಲಿಯಾ ರಾಷ್ಟ್ರ ಸಂಸತ್ತಿನಲ್ಲಿ ಮಹಿಳೆಯರು ತಮ್ಮ ಮಗುವಿಗೆ ಎದೆ ಹಾಲು ಉಣಿಸುವ ಎಂಬ ಒಂದು ಅವಕಾಶವನ್ನು ನೀಡಿರುವ ಒಂದು ಮಸೂದೆಯನ್ನು ಮಂಡಿಸಿದೆ. ಕೇಂದ್ರ ಮೀಸಲು ಪೊಲೀಸ್ ಪಡೆ CRPFನ ಮಹಾನಿರ್ದೇಶಕರಾಗಿ ನೇಮಕರಾದವರು ರಾಜೀವ್ ರಾಯ್ ಭಟ್ನಾಕರ್. ಅರಣ್ಯನಾಶ ತಡೆಯಲು ರಿಡ್ಯೂಸಿಂಗ್ ಎಮಿಷನ್ ಫ್ರಾಮ್ ಡಿಫಾರೆಸ್ಟೇಷನ್ ಅಂಡ್ ಫಾರೆಸ್ಟ್ ಡಿಗ್ರೇಡೇಷನ್ ಕಾರ್ಯಕ್ರಮ ರೂಪಿಸಿದವರು ವಿಶ್ವ ಬ್ಯಾಂಕ್. ವಿಶ್ವ ಪಾರಂಪರಿಕ ನಗರಗಳ ಪಟ್ಟಿಗೆ ಸೇರಿದ ಭಾರತದ ನಗರ ಯಾವುದು? ವಿಶ್ವ ಪಾರಂಪರಿಕ ನಗರಗಳ ಪಟ್ಟಿಗೆ ಸೇರಿದ ಭಾರತದ ನಗರ ಅಹಮದಾಬಾದ್. ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ KPC ಟ್ಯೂಟರ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರ ನೀವು. ಇದರ ಮುಖ್ಯ ಉದ್ದೇಶ ಏನೆಂದರೆ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ, ಮತ್ತು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದೊಂದು ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ
ನೋಟಿಫಿಕೇಶನ್ ಬರುತ್ತೆ, ಗೊತ್ತಾಗುತ್ತೆ, ಇಮಿಡಿಯೇಟಾಗಿ ನೀವು ನೋಡ್ಬೋದು. ಅದೇ ರೀತಿ ಇದರ PDF ನಿಮಗೆ ಬೇಕಾದರೆ ನೀವು KPSC ಟ್ಯೂಟರ್ ಅಂತ ನಂದು ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಆ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗಿ ಇಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಅಥವಾ KPSC ಟ್ಯೂಟರ್ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನಲ್ನ ಹೆಸರು ಮೂಡುತ್ತೆ ಮತ್ತು ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಇದರ ಲಿಂಕನ್ನು, ಈ ಒಂದು PDF ಅನ್ನು ಡೌನ್ಲೋಡ್ ಮಾಡೋಕ್ಕೋಸ್ಕರ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ. ಸೊ ಅಲ್ಲಿ ಸಹಿತ ಹೋಗಿ ನೀವು PPT ಅನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು.